ಹಿಂದಿನ ತರಗತಿಯಲ್ಲಿ ನಿಮಗೆ ಸಂಯೋಜನಾ ಶಿಕ್ಷಣ ಅಂದರೆ ಸಂಯೋಜನಾ ಶಿಕ್ಷಣದ ಒಂದು ಲಕ್ಷಣದ ಅದರ ಮಹತ್ವ ಏನು, ಸಾಮಾನ್ಯ ಶಿಕ್ಷಣಕ್ಕೂ ಮತ್ತು ಸಂಯೋಜನಾ ಶಿಕ್ಷಣಕ್ಕೂ ಇರುವ ವ್ಯತ್ಯಾಸ ಏನು ಅಂತಕ್ಕಂಥ ವಿಚಾರಗಳನ್ನು ನಿಮ್ಗೆ ಹೇಳಿದ್ದೆ. ಇಲ್ಲಿ ಸಂಯೋಜನಾ ಶಿಕ್ಷಣ ಅಂತಂದರೆ ಸಾಮಾನ್ಯ ಬುದ್ಧಿಶಕ್ತಿಯುಳ್ಳಂತಹ ಮಕ್ಕಳ ಜೊತೆಗೆ ವಿಶೇಷ ಅಗತ್ಯತೆಯುಳ್ಳಂತಹ, ಅಂದರೆ ಈಗ ದೃಷ್ಟಿದೋಷ, ಶ್ರವಣದೋಷ, ವಾಗ್ದೋಷ ಅಥವಾ ಈ ಥರ ಕೆಲವು ಸಮಸ್ಯೆಗಳಿರ್ತಕ್ಕಂಥ ಮಕ್ಕಳನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ವಿಶೇಷ ಯೋಜನೆಯನ್ನು ಮಾಡಿಕೊಂಡು ಶಿಕ್ಷಣವನ್ನು ನೀಡತಕ್ಕಂಥದ್ದು ಈ ಸಂಯೋಜನಾ ಶಿಕ್ಷಣದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇಲ್ಲಿ ಕೆಲವು ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆ ಉಳ್ಳಂಥ ಮಕ್ಕಳನ್ನು ನಾವು ಅವ್ರಿಗೆ ಶಿಕ್ಷಣ ಕೊಡದೇ ಹಾಗೆ ಬಿಟ್ಟರೆ ಅವರು ನಮ್ಮ ದೇಶಕ್ಕೆ ದೊಡ್ಡ ಹೊರೆಯಾಗ್ತಾರೆ. ಜೊತೆಗೇನಾಗುತ್ತೆ ಅಂದರೆ ಅವರು ಬೇರೆಯವ್ರನ್ನ ಅವಲಂಬಿಸ್ತಾರೆ, ಅದರಿಂದ ನಿರುದ್ಯೋಗ ಸಮಸ್ಯೆ ಉಂಟಾಗುತ್ತೆ. ಅದಕ್ಕೆ ಬದಲಾಗಿ ಅವರ ಒಂದು ಸಾಮರ್ಥ್ಯಗಳು ವ್ಯರ್ಥ ಆಗುತ್ತೆ. ಅದಕ್ಕೆ ಬದಲಾಗಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ತಕ್ಕಂಥ ಸಾಮರ್ಥ್ಯಕ್ಕೆ ತಕ್ಕಂಥ ಶಿಕ್ಷಣವನ್ನು ಕೊಟ್ಟರೆ ಅವರು ಸಹ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸ್ವಾವಲಂಬಿ ಜೀವನವನ್ನು ನಡೆಸ್ಬೋದು ಅನ್ನುವ ದೃಷ್ಟಿಯಿಂದ ಈ ಒಂದು ಹೊಸ ಪರಿಕಲ್ಪನೆ ಇತ್ತೀಚೆಗೆ ಬಂದಿದೆ. ಅದರಲ್ಲಿ ಈ ಸಂಯೋಜನಾ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ದೈಹಿಕ ಸವಾಲುಗಳುಳ್ಳ ಮಕ್ಕಳು, ಸಂವೇಗಾತ್ಮಕ ಬೌದ್ಧಿಕ ಸವಾಲುಗಳುಳ್ಳ ಮಕ್ಕಳು, ಸಾಮಾಜಿಕ ಸವಾಲುಗಳುಳ್ಳ ಮಕ್ಕಳು, ಸಂವೇಗಾತ್ಮಕವಾಗಿ ಸಮಸ್ಯೆಯುಳ್ಳಂತಹ ಮಕ್ಕಳು, ಶೈಕ್ಷಣಿಕವಾಗಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಈ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಅಸೆಂಬಲ್ ಮಾಡಿಕೊಂಡು ಒಂದು ಶಿಕ್ಷಣವನ್ನು ನೀಡ್ತಕ್ಕಂಥದ್ದನ್ನು ಇಲ್ಲಿ ಸಂಯೋಜನಾ ಶಿಕ್ಷಣ ಅಂತ. ಈ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಮುಖ್ಯವಾಗಿ ಮನೋವಿಜ್ಞಾನಗಳು 4 ಭಾಗಗಳಾಗಿ ವಿಭಾಗಿಸಿದ್ದಾರೆ. ಅದು ಅಂತ ಹೇಳಿದರೆ ದೈಹಿಕ ಸವಾಲುಗಳುಳ್ಳ ಮಕ್ಕಳು, ಬೌದ್ಧಿಕ ಸವಾಲುಗಳುಳ್ಳ ಮಕ್ಕಳು, ಸಾಮಾಜಿಕವಾಗಿ ಮತ್ತು ಸಂವೇಗಾತ್ಮಕವಾಗಿ ಸವಾಲುಗಳುಳ್ಳ ಮಕ್ಕಳು, ನಂತರ ಕಲಿಕೆಯ ಸಮಸ್ಯೆಯುಳ್ಳಂತಹ ಮಕ್ಕಳು ಅಂತ ಹೇಳ್ಬಿಟ್ಟು ವಿಭಾಗಿಸಿದ್ದಾರೆ. ಅದರಲ್ಲಿ ಮೊದಲನೇ ವಿಧ ಅಂತ ಹೇಳಿದರೆ ದೈಹಿಕ ಸವಾಲುಗಳುಳ್ಳ ಮಕ್ಕಳು ಅಂತ. ಇಲ್ಲಿ ದೈಹಿಕ ಸವಾಲುಗಳುಳ್ಳ ಮಕ್ಕಳಲ್ಲಿ ಮುಖ್ಯವಾಗಿ 4 ವಿಧಗಳು ಬರುತ್ತೆ. ಒಂದು, ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಯುಳ್ಳಂತಹ ಮಕ್ಕಳು. ನೆಕ್ಸ್ಟ್ ಒಂದು, ದೃಷ್ಟಿದೋಷವುಳ್ಳ ಮಕ್ಕಳು. 3ನೇದು, ಶ್ರವಣ ದೋಷವುಳ್ಳಂತಹ ಮಕ್ಕಳು. 4ನೇದು, ವಾಗ್ದೋಷವುಳ್ಳಂತಹ ಮಕ್ಕಳು. ಈ ಮಕ್ಕಳು ಹಾಗಂದ್ರೆ ಏನು, ಅವ್ರ ಲಕ್ಷಣಗಳೇನು, ಅವರಿಗೆ ಎಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಮೊದಲನೇದೇನಪ್ಪ ಅಂದರೆ ದೈಹಿಕ ಸವಾಲುಗಳುಳ್ಳ ಮಕ್ಕಳು ಅಂದರೆ ದೇಹದ ಅಂಗಾಂಗಗಳು, ಮೂಳೆ, ಕೀಲುಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೋದೇನಪ್ಪ ಅಂದರೆ ದೈಹಿಕ ಸವಾಲುಗಳು ಉಳ್ಳ ಮಕ್ಕಳಲ್ಲಿ ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದಂತೆ ಸವಾಲುಗಳುಳ್ಳ ಮಕ್ಕಳು ಅಂದರೆ ಯಾರು, ಅವ್ರ ಲಕ್ಷಣಗಳೇನು, ಅದು ಅವ್ರ ವ್ಯಕ್ತಿತ್ವದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅವರಿಗೆ ಏನು ಶೈಕ್ಷಣಿಕ ಕ್ರಮಗಳನ್ನು ಕೊಡಬೇಕು ಮತ್ತು ಶಿಕ್ಷಕನ ಪಾತ್ರ ಏನು ಅನ್ನೋದು ಈ ವಿಷಯದ ಮುಖ್ಯವಾಗಿರ್ತಕ್ಕಂಥ ಹೆಡಿಂಗ್ಸ್ಗಳು. ಮೊದಲನೇದೇನಪ್ಪ ಅಂದರೆ ದೈಹಿಕ ಸವಾಲುಗಳುಳ್ಳ ಮಕ್ಕಳು ಅಂದರೆ ಯಾರು ಅಂತ. ಇಲ್ಲಿ ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದಂತೆ ಈ ಕೀಲು ಮತ್ತು ಮೂಳೆಗಳ ಗಾತ್ರ, ಆಕಾರ, ರಚನೆಯಲ್ಲಿ ವ್ಯತ್ಯಾಸಗಳಿರುತ್ತೆ, ದೋಷಗಳಿರುತ್ತೆ. ಸ್ನಾಯು ಶಕ್ತಿ, ಸಮನ್ವಯ ಹಾಗೂ ನಿಯಂತ್ರಣದಲ್ಲಿ ಸಾಮಾನ್ಯ ಮಕ್ಕಳಿಗಿಂತ ಇವರು ವಿಭಿನ್ನವಾಗಿರ್ತಾರೆ. ಸ್ನಾಯು ಶಕ್ತಿ ಇರ್ಬೋದು, ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇರ್ಬೋದು, ಅವುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಇರ್ಬೋದು. ಇದರಲ್ಲಿ ಸಮನ್ವಯ ಮಾಡುವಲ್ಲಿ ಸಾಮಾನ್ಯ ಮಕ್ಕಳ ಥರ ಈ ಮಕ್ಕಳು ಇರಲಿಕ್ಕಾಗೋದಿಲ್ಲ. ಸಾಮಾನ್ಯ ಮಗು ಏನು ಮಾಡುತ್ತೆ, ಒಂದು ಬಾಲನ್ನು ಎಷ್ಟಾಗ ಅದನ್ನು ಹಿಡ್ಕೊಳ್ಳೋದಕ್ಕೆ ಓಡೋದು, ಕಾಲು ಮುಚ್ಚಾಗೋದು, ಕಾಲು, ಕೈ, ತನ್ನ ದೇಹದ ಎಲ್ಲ ಅಂಗಾಂಗಗಳನ್ನು ಅದು ಸಮನ್ವಯ ಮಾಡಿಕೊಂಡು ಆಟ ಆಡುತ್ತೆ. ಆದರೆ ಇಲ್ಲಿ ಕೀಲು ಮತ್ತು ಮೂಳೆ ಸಮಸ್ಯೆಯುಳ್ಳಂಥ ಮಕ್ಕಳು ಆ ರೀತಿ ಮಾಡಲಿಕ್ಕಾಗೋದಿಲ್ಲ. ಅಂತಹ ಮಕ್ಕಳನ್ನು ನಾವು ಕೀಲು ಮತ್ತು ಮೂಳೆ ಸವಾಲುಗಳುಳ್ಳ ಮಕ್ಕಳು ಅಂತ ನಾವು ಹೇಳ್ತೀವಿ. ಹಾಗಾದರೆ ಇವ್ರ ಲಕ್ಷಣಗಳೇನು ಅಂತ ಮೊದಲನೇದೇನಪ್ಪ ಅಂತ ಹೇಳಿದ್ರೆ, ಇಂತಹ ಮೂಳೆ ಮತ್ತು ಕೀಲು ಸವಾಲುಗಳುಳ್ಳ ಮಕ್ಕಳು ತಮ್ಮ ಕೈ ಕಾಲನ್ನು ಸುಮ್ಮನೆ ಚಾಚಿದ್ರೆ ಚಾಚಕ್ಕೆ ಬರೋದಿಲ್ಲ.
ಅವಾಗ ಏನಾಗುತ್ತೆ, ಕೈಕಾಲು ಅದು ನೋವು ಸೆಳೆತ ಉಂಟಾಗುತ್ತೆ, ಸ್ನಾಯುಗಳು ಸೆಳೆತ ಉಂಟಾಗುತ್ತೆ. ಅವಾಗ ಏನಾಗುತ್ತೆ, ಕೆಲವೊಮ್ಮೆ ಜೋರಾಗಿ ಹಿಂಗೆ ಚಾಚಿದ್ರೆ ಕೈಯೇ ಮುರ್ಕೋಬೋದು, ಕಾಲೇ ಮುರ್ಕೋಬೋದು. ಹಾಗಾಗಿ ಅವನ್ನ ಅವರು ಆ ಒಂದು ಇಚ್ಛಿತ ರೀತಿಯಲ್ಲಿ ಅವರು ಅದನ್ನು ಚಾಚಲಿಕ್ಕೆ ಹಿಂಗೆ ಮಾಡಲಿಕ್ಕೆ ಅದು ಆಗೋದಿಲ್ಲ. ಪಾಪ ಅವ್ರ ಕೈ ಕಾಲುಗಳಲ್ಲಿ ಸೆಳೆತ ಉಂಟಾಗುತ್ತೆ, ಸ್ನಾಯುಗಳು ಕೀಲು ಮೂಳೆಗಳು ಸರಿಯಾಗಿ ಆಗಿರೋದಿಲ್ಲ, ಕೆಲವೊಮ್ಮೆ ದುರ್ಬಲ ಆಗಿರುತ್ತೆ. ಇಂತಹ ಒಂದು ಲಕ್ಷಣವನ್ನು ನಾವು ಕಾಣ್ತೇವೆ. ಇನ್ನು ಎರಡನೇ ಲಕ್ಷಣ ಅಂದರೆ ಕೈ ಕಾಲು ಮತ್ತು ಕೈ ಕಾಲು ಈ ಬೆರಳುಗಳು, ಕೈದು ಬೆರಳು ಕಾಲು ಬೆರಳುಗಳ ಮೇಲೆ ಹಿಡಿತಾ ಇರೋದಿಲ್ಲ. ಅವು ಸಹ ಕೆಲವೊಮ್ಮೆ ಬೆರಳುಗಳು ಅಷ್ಟು ಇರಬಹುದು, ಇಲ್ಲದೇನೂ ಇರ್ಬೋದು, ಕಡಿಮೆನೂ ಇರ್ಬೋದು. ಕೆಲವೊಮ್ಮೆ ಅವು ಸಹ ಸಾಮಾನ್ಯ ರೀತಿಯಲ್ಲಿ ಇದ್ದೇನೆ ಏನಾಗುತ್ತೆ, ಯಾವಾಗಲೂ ಸದಾ ಚಟುವಟಿಕೆ ಇರುತ್ತೆ. ಅಂದರೆ ಹಿಂಗೆ ಅಲ್ಲಾಡ್ತಾ ಇರ್ತದೆ, ಬಟ್ ಅದ್ರ ಮೇಲೆ ಹಿಡಿತಾ ಇರೋದಿಲ್ಲ. ಕೈಯಿಂದ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಕಾಲ ಮೇಲೂ ಸಹ ಅಷ್ಟೇ, ಸ್ವತಂತ್ರ ಓಡೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಇಂತಹ ಸಮಸ್ಯೆ ಇರೋದನ್ನು ನಾವು ಕಾಣ್ತೀವಿ. ಇದು ಕೈ ಬೆರಳುಗಳ ಮೇಲೆ, ಕಾಲು ಬೆರಳುಗಳ ಮೇಲೆ ಹತೋಟಿ ಇಲ್ಲದೆ ಇರೋದನ್ನು ನಾವು ನೋಡ್ತೀವಿ. ನಿಯಂತ್ರಣ ಇರೋದಿಲ್ಲ. ಪಾಪ ಅವರಿಗೆ ಯಾವ ರೀತಿ ಆ ವಸ್ತುವನ್ನು ತಗೋಬೇಕು, ಹಿಂಗೇನಾದ್ರು ಮಾಡಬೇಕು ಅಂದರೆ ಇಚ್ಛಿತ ರೀತಿಯಲ್ಲಿ ನಿಯಂತ್ರಣ ಬರದೇ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಮೂರನೇ ಪಾಯಿಂಟ್ ಅಂದರೆ ಶರೀರದ ವಿವಿಧ ಅಂಗಗಳ ಮೇಲೆ, ಭಾಗಗಳ ಮೇಲೆ ನಿಯಂತ್ರಣ ಇರುವುದಿಲ್ಲ. ಅವರು ಕರೆಕ್ಟಾಗಿ ಸ್ಟ್ರೈಟಾಗಿ ನಡಿಬೇಕು ಅಂತಲೇ ಇರ್ತಾರೆ, ಆದರೆ ಅವರು ನಡೆಯೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಮೂಳೆ ಮತ್ತು ಕೀಲು ಅದರ ಒಂದು ರಚನೆಯ ಆಕಾರದಲ್ಲಿ ವ್ಯತ್ಯಾಸಗಳಿರುತ್ತೆ, ವೀಕ್ನೆಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಶರೀರದ ಎಲ್ಲ ಭಾಗಗಳ ಮೇಲೆ ಅವರಿಗೆ ನಿಯಂತ್ರಣ ಇರ್ತದೆ. ಕೆಲವೊಮ್ಮೆ ಬೇರೆ ಸಹಾಯ ಬಯಸ್ಬೋದು, ಅಥವಾ ಕೋಲ್ ಬೇಕು ಅಂತಾರೆ, ಅಥವಾ ಕ್ಲಚಸ್ ಹಿಡ್ಕೊಂಡು ನಡೀತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಇಲ್ಲಿ ನಿರಂತರ ಸ್ನಾಯು ಸೆಳೆತಗಳು ಯಾವಾಗಲೂ ಸಹ ಬೆನ್ನು ಮೂಳೆ ನೋವು, ಕೈ ನೋವು, ಕಾಲು ನೋವು, ಮಂಡಿ ನೋವು ಅಂತ ಹೇಳ್ಬಿಟ್ಟು ಅವು ಎಳಿತಿರ್ತವೆ ಪಾಪ. ಹಾಗಾಗಿ ಅವರಿಗೆ ಬೇರೆ ಕೆಲಸಗಳ ಮೇಲೆ ತಮ್ಮ ಗಮನವನ್ನು ಕೊಡಲಿಕ್ಕಾಗೋದಿಲ್ಲ. ಅವರ ದೇಹದ ಅಂಗಾಂಗಗಳ ನೋವಿನ ಕಡೆಯೇ ಅವ್ರ ಗಮನ ಇರುತ್ತೆ. ಹಾಗಾಗಿ ಬೇರೆ ಮಕ್ಕಳ ಥರ ಅವರು ಆಟ ಆಡೋಕ್ಕಾಗಲ್ಲ, ತುಂಬ ದೀರ್ಘ ಹೊತ್ತು ಬರೆಯೋಕ್ಕಾಗಲ್ಲ, ಕೂರಕ್ಕಾಗಲ್ಲ. ಇದೆಲ್ಲವೂ ಸಹ ಇಂತಹ ಕೀಳು ಮತ್ತು ಮೂಳೆ ಸಮಸ್ಯೆಗಳುಳ್ಳ ಮಕ್ಕಳೆಲ್ಲ ನಾವು ನೋಡ್ತೀವಿ. ಇನ್ನು ಏನಪ್ಪ ಅಂತ ಹೇಳಿದ್ರೆ ಈ ಪಾದಗಳು, ಒಂದು ಪಾದ ಇರ್ಬೋದು ಅಥವಾ ಎರಡು ಪಾದ ಇರ್ಬೋದು. ಆ ಪಾದ ನಮ್ಮವೆಲ್ಲ ಹಿಂಗೆ ಕರೆಕ್ಟಾಗಿದ್ದಾವೆ. ಆ ಮಕ್ಕಳವೇನಾಗುತ್ತೆ ಅಂದರೆ ಕೆಲವೊಮ್ಮೆ ಹಿಂಗಾಗುತ್ತೆ, ಕೆಲವೊಮ್ಮೆ ಒಂದು ಪಾದ ಹಿಂಗಾಗ್ಬೋದು, ಅಥವಾ ಕೆಲವೊಮ್ಮೆ ಎರಡು ಪಾದಗಳು ಹಿಂಗಾಗ್ಬೋದು, ಹಿಂಗೆ ನಡೀತಕ್ಕಂಥದ್ದು ಆ ಥರ. ಅಥವಾ ಇಲ್ಲಿ ಮಂಡಿ ಮೊಣಕಾಲು ಚಿಕ್ಕಿರುತ್ತಲ್ಲ, ಅಲ್ಲಿ ಹಿಂಗೆ ದಪ್ಪ ಇರ್ಬೋದು. ಈ ಥರ ಇದ್ದೇನಾಗುತ್ತೆ ಅಂದರೆ ಅವು ಹೊರಗೆ ಚಾಚ್ಕೊಂಡಾಗ ಕೈಯೂ ಸಹ ಅಷ್ಟೇ, ಅವು ಸರಿಯಾದ ರೀತಿಯಲ್ಲಿ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ಪಾಪ ಅವ್ರಿಗೆ ಎಲ್ಲರ ಥರ ನಡೆಯೋಕ್ಕಾಗಲ್ಲ, ಮತ್ತು ಬರೆಯೋಕ್ಕೂ ಆಗಲ್ಲ. ಅವ್ರ ನಡಿಗೆನೇ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಇದರಿಂದ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅವ್ರ ಸ್ನೇಹಿತರ ಒಂದು ಇದರಿಂದ ಅಪಹಾಸ್ಯಕ್ಕೂ ಸಹ ಒಳಗಾಗಬಹುದು. ಅದು ಸಹ ಕಲಿಕೆ ಮೇಲೆ ಪ್ರಭಾವವನ್ನು, ದುಷ್ಪರಿಣಾಮವನ್ನು ಬೀರಬಹುದು. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಬೆನ್ನೆಲುಬು ಬಾಗ್ತಕ್ಕಂಥದ್ದು. ಅವರ ಬೆನ್ನಿನ ಒಂದು ಕಡೆ ದಪ್ಪ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಿಂಗೆ ದಪ್ಪ ಊದ್ಕೊಂಡಾಗ ಹಿಂಗೆ ಬಗ್ಗತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಇಡೀ ಬೆನ್ನೆಲ್ಲ ಊದ್ಕೊಂಡಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಎಳಿತಾ ಇರ್ತಾಗೆ ಸ್ನಾಯುಗಳು ಸೆಳೆತ ಆಗ್ತಾ ಹೋಗುತ್ತೆ. ಇದರಿಂದ ಅವರು ದೈಹಿಕವಾಗಿ, ಮಾನಸಿಕವಾಗಿ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಎಲ್ಲರ ಮಕ್ಕಳ ಥರ ಇರಲಿಕ್ಕಾಗುತ್ತೆ. ಇನ್ನು ಕೈ ಕಾಲು ಮತ್ತು ಇದೆಲ್ಲವೂ ಸಹ ಅದರ ಊನ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಕೈ ಕಾಲುಗಳು ಬೆರಳುಗಳ ಮೇಲೆ ಹಿಡ್ತಾ ಇರೋದಿಲ್ಲ. ಅವುಗಳಲ್ಲಿ ಕೆಲವೊಮ್ಮೆ ಕಡಿಮೆ ಬೆರಳಿರ್ಬೋದು, ಇದ್ರೂ ಸಹ ಅವು ಆಕಾರ ರಚನೆಯಲ್ಲಿ ಸರಿಯಿಲ್ಲದೆ ಇರ್ತಕ್ಕಂಥದ್ದು, ಏನು ಒಂದು ವಸ್ತುವನ್ನು ಹಿಡಿಯೋಕ್ಕಾಗಲ್ಲ. ಇಂತಹ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ನಡೀಬೇಕಾದ್ರೆ ಅವರು ಸಮತೋಲನವಾಗಿ ಸ್ಟ್ರೈಟಾಗಿ ನಡೆಯೋಕ್ಕಾಗಲ್ಲ. ನಡಿಬೇಕಾದ್ರೆ ಬೀಳೋ ಥರ ನಡೆಯೋದು, ವಾಲ್ತಕ್ಕಂಥದ್ದು, ಅಥವಾ ಅವರಿಗೇನಾದರೂ ಕೋಲು ಇಲ್ಲ ಕ್ಲಚಸ್ಸು ಅಥವಾ ಯಾರಾದ್ರೂ ಜೊತೆಗೆ ಬೇಕಾಗುತ್ತೆ, ಗೋಡೆ ಬೇಕಾಗುತ್ತೆ, ಇಂತಹ ಸಹಾಯ ಅವರಿಗೆ ಬೇಕಾಗುತ್ತೆ. ಇದು ಇಂತಹ ಮಕ್ಕಳಲ್ಲಿ ನಾವು ನೋಡ್ತಕ್ಕಂತಹ ಒಂದು ಸಮಸ್ಯೆ. ಇನ್ನು ಕೂತ್ಕೊಳ್ಳೋದು ಮತ್ತು ನಿಂತ್ಕೊಳ್ಳೋ ಭಂಗಿಯಲ್ಲೂ ಸಹ ವ್ಯತ್ಯಾಸ ಇದೆ. ಅಂದರೆ ಅವರು ಬೆನ್ನು, ಕಾಲು, ಕೈ ಸರಿ ಇಲ್ಲದಿರೋದ್ರಿಂದ ನಮ್ಮ ಥರ ಎಲ್ಲ ಥರ ಕೂರಕ್ಕಾಗಲ್ಲ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವು ಮೀನುಗಳು ಬೇಕಾಗುತ್ತೆ, ಅಥವಾ ಟ್ರ್ಯಾಲಿ ಬೇಕಾಗುತ್ತೆ.
ಅಂತಹ ವಸ್ತುಗಳನ್ನು ಕೊಟ್ಟಾಗ ಮಾತ್ರ ಅವರಿಗೆ ಕೂರಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವ್ರು ನಡೆಯತಕ್ಕಂತಹ ಕುತ್ಕೊಳ್ತಕ್ಕಂತಹ ಭಂಗಿಯಲ್ಲಿ ನಾವು ವ್ಯತ್ಯಾಸ ಇರ್ತಕ್ಕಂಥದ್ದನ್ನು ನಾವು ಇವೆಲ್ಲವೂ ಸಹ ಮೂಳೆ ಮತ್ತು ಕೀಲು ಸಮಸ್ಯೆ ಇರ್ತಕ್ಕಂಥ ಮಕ್ಕಳ ಲಕ್ಷಣ. ಅವ್ರ ವ್ಯಕ್ತಿತ್ವದ ಮೇಲೆ ಏನು ಮನೋವೈಜ್ಞಾನಿಕವಾಗಿ ಪರಿಣಾಮ ಬೀರುತ್ತೆ ಅಂದರೆ, ಮೊದಲನೇದೇನಪ್ಪ ಅಂತ ಹೇಳಿದ್ರೆ, ಈ ಥರ ಗುಣ ಇರ್ತಕ್ಕಂಥ ಮಕ್ಕಳಲ್ಲಿ ಎಲ್ಲ ಥರ ನಾನು ಇಲ್ಲ ಅಂತಕ್ಕಂಥ ಒಂದು ಕೀಳಿರಿಮೆ ಏನಿರುತ್ತಲ್ಲ, ಇದರಿಂದ ಏನಾಗುತ್ತೆ ಅಂದರೆ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಒಂದು ವಿಷಯ. ಮತ್ತು ಈ ಮಕ್ಕಳು ನಿಷ್ಕ್ರಿಯವಾಗಿ ಸಕ್ರಿಯವಾಗಿದ್ಬಿಟ್ಟು ಎಲ್ಲವನ್ನೂ ಸಹ ಅವರು ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಮಕ್ಕಳೆಲ್ಲ ಆಕ್ಟಿವ್ ಆಗಿಬಿಟ್ಟು ಮಾಡಿ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ಬರ್ತಾರೆ, ಚೆನ್ನಾಗಿ ಓದ್ಕೊಂಡ್ಬರ್ತಾರೆ, ಕೇಳಿದ ತಕ್ಷಣ ಉತ್ತರ ಹೇಳ್ತಾರೆ, ಮತ್ತು ಕ್ರೀಡೆಯಲ್ಲೆಲ್ಲ ಭಾಗವಹಿಸ್ತಾರೆ. ಬಟ್ ಈ ಥರ ಇರೋ ಮಕ್ಕಳು ಏನಾಗುತ್ತೆ ಅಂದರೆ ಅಷ್ಟು ಸಕ್ರಿಯವಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಲ್ಲಿ ಕಲಿಬೇಕು ಅನ್ನುವ ದಾಹ ಇದ್ರೂ ಸಹ ಏನಾಗುತ್ತೆ ಅಂದರೆ ಅವ್ರ ದೇಹದ ಅಂಗಾಂಗಗಳು ಅವರು ಪರ್ಮಿಟ್ ಮಾಡೋದಿಲ್ಲ. ಅದರಿಂದ ಆ ಮಕ್ಕಳಿಗೆ ಒಂದು ರೀತಿಯ ಕಲಿಕೆಯಲ್ಲಿ ಹಿಂದುಳಿತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಕಾಣ್ತೀವಿ. ಇನ್ನು ನೆಕ್ಸ್ಟ್ ಅವರಲ್ಲಿ ಅವಧಾನದ ಅಟೆನ್ಷನ್ ಭಾಳ ಕಡಿಮೆ ಇರುತ್ತೆ. ಅಂದರೆ ಕಲಿಯುವ ವಿಷಯದ ಕಡೆಗೆ ಅವರ ಗಮನವನ್ನು ತುಂಬ ಹೊತ್ತು ಅವರು ಕೇಂದ್ರೀಕರಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬೆನ್ನು ಮುಳ್ಳೆ ನೋವು ಇರ್ಬೋದು, ದಪ್ಪ ಓದ್ಕೊಂಡಿರುತ್ತೆ, ಕೈ ಕಾಲುಗಳ ಸೆಳೆತ, ಸ್ನಾಯು ಸೆಳೆತ, ಇವೆಲ್ಲ ಸೆಳೆತಗಳಿರೋದ್ರಿಂದ, ನೋವಿರೋದ್ರಿಂದ ಅವರಿಗೆ ಕಲಿಯೋ ವಿಷಯದ ಕಡೆಗೆ ಹೆಚ್ಚು ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಪ್ರೇರಣೆಯೂ ಸಹ ತುಂಬ ಕಡಿಮೆ ಇರುತ್ತೆ. ನಾವು ಎಷ್ಟೇ ಮೋಟಿವೇಟ್ ಮಾಡಿದ್ರು ಸಹ, ಏಕೆಂದರೆ ಅವ್ರ ಶರೀರದ ನೋವೇ ಅವರಿಗೆ ಹೆಚ್ಚಾಗಿರುತ್ತಂದರೆ ತುಂಬ ಮೋಟಿವೇಟ್ ಆಗುತ್ತೆ, ಪ್ರಚೋದನೆಗೊಂಡು ಕಲಿಯುವುದ್ರ ಕಡೆಗೆ ಅವರ ಗಮನವನ್ನು ಅಷ್ಟು ಕೊಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ. ಇನ್ನು ಅನ್ವೇಷಣ ಮನೋಭಾವನೆ ತುಂಬ ಕಡಿಮೆ ಇರುತ್ತೆ. ಸಾಮಾನ್ಯ ಮಕ್ಕಳು ಏನು ಮಾಡ್ತಾರೆ, ಚಟುವಟಿಕೆಯಿಂದ ಓಡಾಡಿಕೊಂಡು ತುಂಬ ಅಟೆನ್ಷನ್ನಾಗಿರ್ತಾರೆ, ಮೋಟಿವೇಟ್ ಆಗಿರ್ತಾರೆ, ಏನಾದರೂ ಕಂಡುಹಿಡಿಬೇಕು, ಏನಾದರೂ ಮಾಡಬೇಕು, ನಾನು ವಿಶೇಷ ಗುರುತಿಸ್ಕೋಬೇಕು ಅಂತಕ್ಕಂಥ ದಾಹ ಅವರಲ್ಲಿ ಇರುತ್ತೆ. ಆದರೆ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಅನ್ವೇಷಣ ಒಂದು ಮನೋಭಾವನೆ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇನ್ನು ಇವರಲ್ಲಿ ಆತಂಕ, ಆಶಾಭಂಗ ಇರುತ್ತೆ. ಏಕೆಂದರೆ ಎಲ್ಲರೂ ಉತ್ತರ ಹೇಳಬೇಕಾದ್ರೆ ಪಾಪ ಈ ಮಕ್ಕಳಿಗೆ ಉತ್ತರ ಹೇಳೋಕ್ಕಾಗದೇ ಇರ್ಬೋದು, ಅಥವಾ ಎಲ್ಲರ ಥರ ಇವರು ಕ್ರೀಡೆಯಲ್ಲಿ ಭಾಗವಹಿಸ್ಲಿಕ್ಕಾಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಯ್ಯೋ ಎಲ್ಲರ ಥರ ನಾವು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆಶಾಭಂಗಕ್ಕೆ ಇವರು ಒಳಗಾಗ್ಬೋದು, ಅಥವಾ ಆತಂಕಕ್ಕೆ ಒಳಗಾಗ್ಬೋದು. ಏನಾಗುತ್ತೆ ಏನೋ, ನನಗೆ ಎಷ್ಟು ಮಾರ್ಕ್ಸ್ ಬರುತ್ತಾ ಏನೋ, ಮುಂದೆ ನನಗೆ ಕೆಲಸ ಸಿಕ್ಕುತ್ತಾ ಏನೋ, ನನ್ನ ಜೀವನ ಹೆಂಗೆ ಅಂತಕ್ಕಂತಹ ಆತಂಕದ ಒಂದು ಭಾವನೆ ಇವರಿಗೆ ಬರುತ್ತೆ. ಮತ್ತು ಇವರು ತುಂಬ ಬೇರೆಯವ್ರನ್ನ ಅವಲಂಬಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಶೈಕ್ಷಣಿಕ ಕ್ರಮಗಳು. ಇವರಿಗೆ ನಾವು ಶಿಕ್ಷಣ ಕೊಡಬೇಕಾದ್ರೆ ಮೊದಲನೇದೇನಪ್ಪ ಅಂದರೆ ಸ್ವಾವಲಂಬನೆಯಿಂದ ಬದುಕ್ತಕ್ಕಂಥದ್ದನ್ನು ನಾವು ಫಸ್ಟ್ ಕಲಿಸ್ಬೇಕಾಗುತ್ತೆ. ಅವರಲ್ಲಿ ಏನೇ ಗುಣ ಇದ್ರೂ ಸಹ ಅವರಲ್ಲಿ ನಾವು ಸ್ವಾವಲಂಬನೆಯನ್ನು ಬೆಳೆಸಬೇಕು, ಮತ್ತು ಮುನ್ನುಗ್ಗುವ ಪ್ರಯತ್ನವನ್ನು ಮಾಡಬೇಕು. ಅವರ ಒಂದು ದೈಹಿಕ ದೋಷಗಳನ್ನು ಮೀರಿ ಸಾಮರ್ಥ್ಯವನ್ನು ಬಳಸಿಕೊಂಡು ಚೆನ್ನಾಗಿ ಸಾಧನೆಯನ್ನು ಮಾಡ್ತಕ್ಕಂತಹ ಮುನ್ನುಗ್ಗತಕ್ಕಂಥ ಮನೋಭಾವನೆಯನ್ನು ನಾವು ಬೆಳೆಸಬೇಕು. ಇವತ್ತು ಅಂಗವಿಕಲರಿಗಾಗಿ ನಾವು ನೋಡ್ಬೋದು ಅನೇಕ ಕ್ರೀಡೆಗಳನ್ನು ಏರ್ಪಡಿಸ್ತಾರೆ. ಆ ಕ್ರೀಡೆಯಲ್ಲಿ ಅಂಗವಿಕಲರು ಅವರ ಒಂದು ವಿಫಲತೆಯನ್ನು ಮೀರಿ ಅವರು ಸಾಧನೆಯನ್ನು ಮಾಡಿರ್ತಕ್ಕಂಥ. ಹಾಗಾಗಿ ಸಾಧನೆಗೆ ಅವರ ಒಂದು ಮೂಳೆ ಮತ್ತು ಕೀಲು ಸಮಸ್ಯೆ ಅಡ್ಡಿ ಬರಬಾರ್ದು. ಆ ರೀತಿಯಲ್ಲಿ ಅವುಗಳನ್ನು ನಾವು ಫುಲ್ ಪ್ರಚೋದಿತನನ್ನಾಗಿ ಮಾಡಿ ಸ್ವಾವಲಂಬನೆಯಿಂದ ಅವನು ಮುನ್ನುಗ್ಗುವ ಕಡೆಗೆ ಅವನನ್ನು ಮನಸ್ಸನ್ನು ಪ್ರೇರೇಪಿಸಬೇಕು, ಪ್ರಚೋದಿಸಬೇಕು. ಇನ್ನು ದೇಹದ ವಿವಿಧ ಭಾಗಗಳನ್ನು ಬಳಕೆ ಮಾಡಿಕೊಳ್ತಕ್ಕಂತಹ ಒಂದು ಟ್ರೈನಿಂಗನ್ನು ಕೊಡಬೇಕು. ಈಗ ಏನಾಗುತ್ತೆ ಅಂದರೆ ಪಾಪ ಆ ಮಕ್ಕಳಿಗೆ ಕೈ ಬಳಸಕ್ಕೆ ಹೋದರೆ ಕಾಲು ಬರೋದಿಲ್ಲ, ಕಾಲು ಬಳಸಕ್ಕೆ ಹೋದರೆ ಕೈ ಬರೋದಿಲ್ಲ, ಬಾಡಿ ಪರ್ಮಿಟ್ ಮಾಡಲ್ಲ, ಈ ಥರ ಆಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಆ ಒಂದು ಊನಕ್ಕೆ ಸಂಬಂಧಿಸಿದಂತಹ ಒಂದು ದೈಹಿಕ ತರಬೇತಿಯನ್ನು ಕೊಡೋದ್ರ ಮೂಲಕ ಆ ಊನವನ್ನು ಸರಿ ಮಾಡಿಕೊಳ್ಳೋ ರೀತಿಯಲ್ಲಿ ಅದನ್ನು ಮೆಟ್ಟಿ ಆ ಮಗು ದೇಹದ ಎಲ್ಲ ಭಾಗಗಳನ್ನು, ಕೈ, ಕಾಲು, ಬೆನ್ನು,
ಎಲ್ಲವನ್ನು ಬಳಸಿಕೊಂಡು ಆಟ ಆಡೋದಿರ್ಬೋದು, ಒಂದು ಪ್ರಯೋಗ ಮಾಡೋದಿರ್ಬೋದು, ಅಥವಾ ಒಂದು ಬರೀತಕ್ಕಂಥದ್ದು ಇರ್ಬೋದು, ಈ ಥರದ ಕೆಲಸವನ್ನು ಮಾಡೋದಕ್ಕೆ ನಾವು ಆ ಮಕ್ಕಳನ್ನು ಪ್ರಚೋದಿಸಿದಾಗ ಆ ಮಕ್ಕಳು ಖುಷಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಕಾರ್ಯ ಸಾಧಿಸ್ತಕ್ಕಂತಹ ಸ್ವಯಂ ಪರಿಕಲ್ಪನೆಯನ್ನು ಬೆಳೆಸಬೇಕು. ಅಂದರೆ ಮೊದಲು ಅವರಿಗೆ ಅವ್ರ ಬಗ್ಗೆ ನಾನು ಚೆನ್ನಾಗಿ ಮಾಡಬಲ್ಲೆ, ನಾನು ಓದಬಲ್ಲೆ, ಬರೀಬಲ್ಲೆ, ಸಾಧಿಸಬಲ್ಲೆ, ಈ ಆಟ ಆಡಬಲ್ಲೆ ಅನ್ನುವ ಒಂದು ತನ್ನ ಬಗ್ಗೆ, ತನ್ನ ಸಾಮರ್ಥ್ಯಗಳ ಬಗ್ಗೆ ಒಂದು ಸೆಲ್ಫ್ ಕಾನ್ಸೆಪ್ಟ್, ಸ್ವಯಂ ಪರಿಕಲ್ಪನೆ ಬೆಳೆಸೋದ್ರ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟನ್ನು ಬೆಳೆಸಬೇಕು. ಅವನನ್ನು ಅವನೇ ಗೌರವಿಸ್ಕೊಳ್ತಕ್ಕಂಥದ್ದನ್ನು ಬೆಳೆಸಬೇಕು. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಯಾವುದೇ ಕೆಲಸ ಇರ್ಬೋದು ಅದನ್ನು ಮಾಡ್ತೀನಿ ನಾನು ಅಂತಕ್ಕಂಥ ರೀತಿಯಲ್ಲಿ ಅವನ ಸಾಮರ್ಥ್ಯಗಳ ಅರಿವು ಮಾಡಿಕೊಟ್ಟು ಅವನ ಊನತೆಯನ್ನು ಮೀರಿ ಅವನು ಸಾಧನೆಯನ್ನು ಮಾಡೋ ರೀತಿಯಲ್ಲಿ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಈ ರೀತಿ ವಿಕಲ ಇರತಕ್ಕಂಥ ಮಕ್ಕಳಿಗೆ ಸಂಗೀತ, ಸಾಹಿತ್ಯ, ಕಲೆ, ಚಿತ್ರಕಲೆ, ನಾಟಕ ಇಂಥವುಗಳಲ್ಲಿ, ಆಮೇಲೆ ಕೆಲವು ಕರಕುಶಲ ಕೆಲಸಗಳು, ನಿಟ್ಟಿಂಗ್, ಪೇಂಟಿಂಗ್, ಎಂಬ್ರಾಯ್ಡ್ರಿ, ಕಂಪ್ಯೂಟರ್ ಮಾಡ್ತಕ್ಕಂಥದ್ದು, ಈ ಥರದ್ದನ್ನೆಲ್ಲ ನಾವು ಹೇಳಿಕೊಟ್ಟಾಗ ಆ ಮಕ್ಕಳ ಬುದ್ಧಿಶಕ್ತಿಯನ್ನು ಬಳಸ್ಕೊಂಡು ಚೆನ್ನಾಗಿ ಮುಂದೆ ಬರೋಕ್ಕೆ ಸಾಧ್ಯ. ಹಾಗಾಗಿ ಅದರಿಂದ ಏನಾಗುತ್ತೆ, ಸಹಪಠ್ಯ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸೋದ್ರಿಂದ ಆ ಒಂದು ಆಸಕ್ತಿ ಪಠ್ಯ ಚಟುವಟಿಕೆಗಳ ಮೇಲೂ ಬರುತ್ತೆ. ಹಾಗಾಗಿ ಹೆಚ್ಚು ಅಂಕಗಳನ್ನು ತೆಗೆಯಲಿಕ್ಕೆ ಮಗುವಿಗೆ ಪ್ರೇರಣೆ ಆಗುತ್ತೆ. ಹಾಗಾಗಿ ನಾವು ಅಂತಹ ಮಕ್ಕಳಿಗೆ, ವಿಶೇಷ ಅಗತ್ಯವುಳ್ಳ ಈ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಕಲೆ, ಸಾಹಿತ್ಯ, ಸಂಗೀತದಲ್ಲಿ ವಿಶೇಷವಾಗಿ ಆ ಮಕ್ಕಳು ಭಾಗವಹಿಸೋ ರೀತಿಯಲ್ಲಿ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಇಂತಹ ಸಮಸ್ಯೆಯುಳ್ಳ ಮಕ್ಕಳಿಗೆ ವಿಶೇಷ ತರಗತಿಯ ಕೊಠಡಿಗಳು ಇರಬೇಕು. ಅಂದರೆ ಆ ಮಕ್ಕಳು ಬರೋ ರೀತಿಯಲ್ಲಿ ಕೆಳಗಡೆಯೇ ಕ್ಲಾಸ್ ತಗೊಳ್ತಕ್ಕಂಥದ್ದು, ಮೇಲಪ್ಸ್ಟೇರ್ ಮೇಲೆ ಕ್ಲಾಸ್ ತಗೊಳ್ತಾನೆ, ಕೆಳಗಡೆ ಕ್ಲಾಸ್ ತಗೊಳ್ತಕ್ಕಂಥದ್ದು, ಅಥವಾ ಅವರು ಗಾಳಿಯಲ್ಲಿ ಟ್ರ್ಯಾಲಿಯಲ್ಲಿ ಬರಬೇಕಾದ್ರೆ ಅವರಿಗೆ ಇಳಿಜಾರ ಆಗಿರ್ತಕ್ಕಂಥ ಪ್ರವೇಶವನ್ನು ಮಾಡ್ತಕ್ಕಂಥದ್ದು, ಕ್ಲಾಸ್ ರೂಮಲ್ಲಿ ಬಂದು ಅವರಿಗೆ ಕೂರಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಮೇಜುಗಳು, ಟೇಬಲ್ಗಳು, ಅಥವಾ ವೀಲ್ ಚೇರ್, ಕ್ಲಚಸ್ ಇಂಥವುಗಳನ್ನೆಲ್ಲ ಕೊಡೋದ್ರಿಂದ ಅವರವನ್ನೆಲ್ಲ ಬಳಸಿಕೊಂಡು ಆತ್ಮವಿಶ್ವಾಸದಿಂದ ಮುಂದೆ ಬಂದು ಕಲಿಯಲಿಕ್ಕೆ ಉತ್ಸಾಹವನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಶಿಕ್ಷಕರು ಏನು ಮಾಡಬೇಕು ಅಂದರೆ ಅಂತಹ ಮಕ್ಕಳನ್ನು ವಿಶೇಷವಾಗಿ ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ನೋಡಿಕೊಳ್ಳೋದ್ರ ಜೊತೆಗೆ ಬೇರೆಯವರನ್ನು ಪರಸ್ಪರ ಗೌರವಿಸ್ತಕ್ಕಂಥ ಮನೋಭಾವನೆಯನ್ನು ಕಲಿಸಬೇಕು. ಅಂದರೆ ನಾವು ಬೇರೆಯವರಿಗೆ ಗೌರವ ಕೊಟ್ಟರೆ ಅವರು ನಮಗೆ ಗೌರವ ಕೊಡ್ತಾರೆ. ಆ ರೀತಿಯಲ್ಲಿ ಆ ಮಗು ತುಂಬ ಎಲ್ಲರನ್ನು ಪ್ರೀತಿಸ್ತಕ್ಕಂಥ, ವಾತ್ಸಲ್ಯದಿಂದ ನೋಡ್ತಕ್ಕಂತಹ, ಗೌರವಿಸ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸಿದಾಗ ಏನಾಗುತ್ತೆ ಅಂದರೆ ಬೇರೆಯವರು ಸಹ ಆ ಮಗುವನ್ನು ಪ್ರೀತಿಸ್ತಾರೆ, ವಾತ್ಸಲ್ಯದಿಂದ ನೋಡ್ತಾರೆ, ಗೌರವದಿಂದ ನೋಡಿದಾಗ ಆ ಮಗು ಚೆನ್ನಾಗಿ ಬೆಳೀಲಿಕ್ಕೆ, ಕಲೀಲಿಕ್ಕೆ, ಆತ್ಮವಿಶ್ವಾಸದಿಂದ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಮುಖ್ಯವಾಗುತ್ತೆ. ಮತ್ತು ಎಲ್ಲರ ಜೊತೆ ಬೆರೆಯೋ ರೀತಿಯಲ್ಲಿ ಮಾಡಿ, ತರಗತಿಯಲ್ಲಿ ಜಾಣ ಮಕ್ಕಳ ಜೊತೆಗೆ ಎಲ್ಲರ ಜೊತೆ ಇಂತಹ ಮಕ್ಕಳು ಬೆರೆಯೋ ಥರ ಅವರಿಗೆ ಅಂತಹ ಒಂದು ವಾತಾವರಣವನ್ನು, ಸ್ನೇಹಮಯವಾದ ವಾತಾವರಣವನ್ನು ಕಲ್ಪಿಸಿಕೊಡಬೇಕು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಶಿಕ್ಷಕರ ಪಾತ್ರ ಏನು ಅಂತಕ್ಕಂಥ, ಟೀಚರ್ ಈಸ್ ಎ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಅಂತ ಹೇಳ್ತಾರೆ. ಇಲ್ಲಿ ಶಿಕ್ಷಕನ ಪಾತ್ರ ತರಗತಿಯ ಒಳಗಡೆ ಮಕ್ಕಳನ್ನು ಕಲಿಕೆಗೆ ಪ್ರೇರೇಪಿಸುವಲ್ಲಿ, ಪ್ರಚೋದಿಸುವಲ್ಲಿ, ಎಲ್ಲ ಮಕ್ಕಳ ನಡುವೆ ಸಮಾನತೆಯನ್ನು ಬೆಳೆಸುವಲ್ಲಿ ಶಿಕ್ಷಕನ ಪಾತ್ರ, ಅವನ ವ್ಯಕ್ತಿತ್ವ, ಅವನ ಗುಣಗಳು ತುಂಬ ಪ್ರಭಾವಶಾಲಿಯಾದ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಶಿಕ್ಷಕ ಏನು ಮಾಡಬೇಕು ಅಂದರೆ ಅಂತಹ ಮಕ್ಕಳನ್ನು ಪರಸ್ಪರ ಗೌರವಿಸ್ತಕ್ಕಂಥದ್ದು, ಪ್ರೀತಿ, ವಿಶ್ವಾಸ, ಮಮತೆ, ದಯೆಯಿಂದ ನೋಡ್ಕೊಳ್ತಕ್ಕಂಥದ್ದು, ಎಲ್ಲರ ಜೊತೆ ಆ ಮಗು ಬೆಳೆಯೋ ಥರ ಮಾಡ್ತಕ್ಕಂಥದ್ದು, ಆ ಮಗುವಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ವೈಯಕ್ತಿಕವಾಗಿ ಅಂತಹ ಮಕ್ಕಳನ್ನು ಗಮನಿಸಬೇಕು, ವಿಶೇಷ ಗಮನ ಕೊಟ್ಟು ಕಲೀಲಿಕ್ಕೆ ಪ್ರೋತ್ಸಾಹಿಸಿದಾಗ ಆ ಮಕ್ಕಳು ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಆ ಮಕ್ಕಳಿಗೆ ಕುಂಟ ನೀವು ಬಾರೋ,
ಕುಳ್ಳ ನೀನು ಬಾರ, ಕ್ಯಪ್ಪ ನೀನು ಬಾರ ಅಂತ ಹೇಳಿದರೆ ಆ ಮಕ್ಕಳಿಗೆ ಅನ್ವರ್ಥನಾಮಗಳಿಂದ ಕರೆದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ, ಕಲೀಲಿಕ್ಕೆ ಅದು ಅಡ್ಡಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಶಿಕ್ಷಕ ಮಕ್ಕಳಿಗಿಂತ ಹೆಚ್ಚಾಗಿ ಇಂಥ ಮಕ್ಕಳನ್ನು, ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಇಂಥ ಮಕ್ಕಳನ್ನು ಪ್ರೀತಿಸೋದ್ರಿಂದ ಆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮಾಸ್ಟ್ರು ನನ್ನ ಪ್ರೀತಿಸ್ತಾರೆ, ಮೇಡಮ್ ನನ್ನ ಪ್ರೀತಿಸ್ತಾರೆ ಅಂತ ಹೇಳಿ ಓಡೋಡಿ ಶಾಲೆಗೆ ಬರ್ತಾರೆ, ಕಲೀಲಿಕ್ಕೆ ತುಂಬ ಆಸಕ್ತಿಯನ್ನು ತೋರಿಸ್ತಾರೆ. ಹಾಗಾಗಿ ಇಲ್ಲಿ ಶಿಕ್ಷಕನ ಪಾತ್ರ ತುಂಬ ಮುಖ್ಯವಾಗುತ್ತೆ. ಶಿಕ್ಷಕ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕಾಗ್ತದೆ, ಇದು ಬಹಳ ಮುಖ್ಯವಾಗುತ್ತೆ. ಮತ್ತು ಇನ್ನು ಶಿಕ್ಷಕ ಏನು ಮಾಡಬೇಕಪ್ಪ ಅಂದರೆ, ಆ ಮಕ್ಕಳು ತಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಬಳಸಿಕೊಂಡು ಒಂದು ಕೆಲಸ ಮಾಡ್ತಕ್ಕಂತಹ ಒಂದು ಮನೋಭಾವನೆಯನ್ನು ಕಲಿಸಬೇಕು. ಅದಕ್ಕೆ ಕ್ರೀಡೆಗಳಲ್ಲಿ ಭಾಗವಹಿಸೋದು, ವ್ಯಾಯಾಮ, ಇಂತಹ ಕೆಲವು ಇದರಲ್ಲಿ ಭಾಗವಹಿಸೋದ್ರ ಮೂಲಕ ಆ ಮಕ್ಕಳನ್ನು ನಾವು ಪ್ರೀತಿಸೋದ್ರಿಂದ ಆ ಮಕ್ಕಳು ಸಮಾಜಕ್ಕೂ ಹೊರೆ ಆಗೋದಿಲ್ಲ, ಕುಟುಂಬಕ್ಕೂ ಹೊರೆ ಆಗೋದಿಲ್ಲ. ಅವರು ಚೆನ್ನಾಗಿ ಓದಿ ಕಲಿತು ತಮ್ಮ ಕಾಲನೆ ತಗೊಳ್ಳೋಕ್ಕೆ ಸಾಧ್ಯ. ಇದಿಷ್ಟು ಸಹ ಒಂದು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆ ಇರುವಂತಹ ಮಕ್ಕಳು. ಅದೇ ರೀತಿ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳನ್ನು ನೋಡಿದರೆ, ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಅಂತ ಹೇಳಿದರೆ ಸಾಮಾನ್ಯ ಮಕ್ಕಳಿಗಿಂತ ಕಡಿಮೆ ದೃಷ್ಟಿ ಸಾಮರ್ಥ್ಯವನ್ನು ಹೊಂದಿದ್ದು, ಏನನ್ನೇ ಆಗಲಿ ನೋಡುವಾಗ ಬಣ್ಣ ಇರ್ಬೋದು, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಅದನ್ನು ಗುರುತಿಸುವಲ್ಲಿ ಆ ಮಕ್ಕಳು ವಿಫಲರಾಗ್ತಕ್ಕಂಥದ್ದನ್ನು ನೋಡ್ತಾರೆ. ಇಲ್ಲಿ ವೈದ್ಯಕೀಯ ಸೌಲಭ್ಯದ ಜೊತೆಗೆ ಎಲ್ಲ ದೃಷ್ಟಿಗೆ ಸಂಬಂಧಿಸಿದ ಉಪಕರಣಗಳನ್ನು ಸಹ ಬಳಸಿದರೂ ಸಹ ಅವರ ದೃಷ್ಟಿ ಸಾಮರ್ಥ್ಯ 20/70, 20/100ಕ್ಕಿಂತ ಕಡಿಮೆ ಇದ್ದರೆ ನಾವಂಥ ಮಕ್ಕಳ ದೃಷ್ಟಿ ದೋಷವುಳ್ಳ ಮಕ್ಕಳು ಅಂತ ಕರೀತೀವಿ. ಹಾಗಾಗಿ ಅವರು ಈ ದೃಷ್ಟಿ ದೋಷವುಳ್ಳಂತಹ ಮಕ್ಕಳು ಒಂದು ಸಮಾಜಕ್ಕೆ ಹೊರೆಯಾಗಬಾರದು, ಬಹಳ ಮುಖ್ಯವಾಗತಕ್ಕಂಥದ್ದು. ಆ ದೃಷ್ಟಿಗೆ ಸಂಬಂಧಿಸಿದಂತಹ ನರನಾಡಿಗಳಲ್ಲಿ ದೌರ್ಬಲ್ಯ ಇರುತ್ತೆ. ಅವರು ಏನನ್ನೇ ಆಗಲಿ ಗುರುತಿಸ್ಲಿಕ್ಕಾಗೋದಿಲ್ಲ, ನೋಡಲಿಕ್ಕಾಗೋದಿಲ್ಲ. ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಇನ್ನೇನೇ ಇರ್ಬೋದು, ಅಂತಹ ಮಕ್ಕಳು. ಈ ಮಕ್ಕಳ ಲಕ್ಷಣಗಳೇನಪ್ಪ ಅಂದರೆ, ಕಣ್ಣುಗಳು ಕೆಂಪಾಗಿರುತ್ತೆ, ಕಣ್ಣುಗಳು ಊದ್ಕೊಂಡಿರುತ್ತೆ, ಕಣ್ಣುಗುಡ್ಡೆ ಊದ್ಕೊಂಡಿರುತ್ತೆ. ಕೆಲವೊಮ್ಮೆ ಕಣ್ಣುಗುಡ್ಡೆ ಒಳಗಡೆ ಕರಿ ಗುಡ್ಡೆ ಇರುತ್ತಲ್ಲ, ಅದು ಬೆಳ್ಳಗಿರ್ಬೋದು, ಇಷ್ಟಪ್ಪ ಏಟಾಗಿರ್ತಕ್ಕಂಥದ್ದು ಇರ್ಬೋದು. ಅವರು ನೋಡ್ತಕ್ಕಂಥದ್ದು ವಕ್ರ ದೃಷ್ಟಿಯಿಂದ ಸುಮ್ಮನೆ ಹಿಂಗೆ ನೋಡ್ತಾರೆ ವಸ್ತುವನ್ನು. ಬೋರ್ಡ್ ಮೇಲೆ ಬರೆದಿದ್ದವರಿಗೆ ಕಾಣದೇ ಇದ್ದಾಗ ಏನು ಮಾಡ್ತಾರೆ, ಪಕ್ಕದಲ್ಲಿ ಕೂತಿರ್ತಕ್ಕಂಥ ಮಕ್ಕಳ ಹತ್ರ ಕೇಳ್ಕೊಳ್ತಾರೆ, ಏನು ಹೇಳಿದ್ರು ಸರ್, ಏನು ಬರೆದಿದ್ದಾರೆ ಅಂತ. ದೃಷ್ಟಿಗೆ ನೋಡ್ತಕ್ಕಂಥದ್ದು ಮತ್ತು ಪುಸ್ತಕವನ್ನು ಹತ್ತಿರದಿಂದ ಹಿಂಗೆ ಇಟ್ಕೊಂಡು ನೋಡ್ತಕ್ಕಂಥದ್ದು, ಹತ್ತಿರದಿಂದ ಹಿಂಗೆ ಓದ್ತಕ್ಕಂಥದ್ದನ್ನು ನೋಡ್ತೀವಿ. ಕಲರನ್ನು ಗುರುತಿಸ್ಲಿಕ್ಕಾಗೋದಿಲ್ಲ. ಮತ್ತು ಆಗಾಗ್ಗೆ ಅವರು ಈ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೋಡ್ತೀವಿ. ನೀರು ಯಾವಾಗಲೂ ಬರ್ತಿರುತ್ತೆ, ಅಥವಾ ಕಣ್ಣು ಕೆಂಪಾಗಿಬಿಟ್ಟು ಕಣ್ಣು ಕಾಣದೆ ಪದೇ ಪದೇ ಕಣ್ಣು ಮುಚ್ಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಇಂತಹ ಸಮಸ್ಯೆಯುಳ್ಳಂತಹ ಮಕ್ಕಳಿಗೆ ಮತ್ತು ಈ ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಕೆಲವೊಮ್ಮೆ ದೂರದ ವಸ್ತುಗಳು ಕಾಣೋದಿಲ್ಲ, ಅಥವಾ ಕೆಲವೊಮ್ಮೆ ಸಮೀಪ ದೃಷ್ಟಿದೋಷ ಇರುತ್ತೆ, ಹತ್ತಿರದ ವಸ್ತುಗಳು ಕಾಣೋದಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ. ಇಂತಹ ಸಮಸ್ಯೆಯುಳ್ಳ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂದರೆ, ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಫಸ್ಟ್. ಮತ್ತು ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಈಗ ದೃಷ್ಟಿದೋಷ ಒಂದು ದೋಷ, ಒಂದು ಇದು ಅಂಗ ನ್ಯೂನ್ಯ ಆಗಿದ್ದರೆ ಬೇರೆ ಅಂಗಗಳು ಶಾರ್ಪ್ ಆಗಿರ್ತವೆ. ಇಂತಹ ದೃಷ್ಟಿದೋಷವುಳ್ಳಂಥ ಮಕ್ಕಳು ಧ್ವನಿ ಭಾಳ ಚೆನ್ನಾಗಿರ್ತವೆ, ಕೆಲವೊಂದು ಕಿವಿ ಭಾಳ ಚುರುಕಾಗಿರ್ತವೆ. ಅಂಥ ಸಂದರ್ಭಗಳನ್ನು ಏನು ಮಾಡಬೇಕು ಅಂದರೆ, ಆ ಮಕ್ಕಳ ದೋಷಗಳನ್ನು ಗುರುತಿಸ್ಕೊಂಡು, ಇವ್ರಿಗೆ ಸಮೀಪ ದೃಷ್ಟಿದೋಷ ಇದೆ, ದೂರ ದೃಷ್ಟಿದೋಷ ಇದೆ ಅಂತ ಎಲ್ಲ ಗುರುತಿಸ್ಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಅವರಿಗೆ ಕನ್ನಡಕಗಳನ್ನು ಕೊಡಿಸ್ತಕ್ಕಂಥದ್ದು, ಲೆನ್ಸ್ ಕೊಡಿಸ್ತಕ್ಕಂಥದ್ದು, ಈ ಥರ ಕೊಡಿಸಿ ಅವರಿಗೆ ಅವರು ಎಲ್ಲಿ ಕೂತ್ಕೊಂಡ್ರೆ ಕಾಣುತ್ತೆ ಬೋರ್ಡ್ ಮೇಲೆ ಬರೆದಿದ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ಅಂತಹ ಜಾಗನ ತೋರಿಸ್ತಕ್ಕಂಥದ್ದು. ಅವ್ರಿಗೆ ಸ್ವಲ್ಪ ಬೇರೆ ಬೇರೆ ಒಂದು ವಸ್ತುಗಳನ್ನು, ಟೆಕ್ನಿಕಲ್ ಆಗಿರ್ತಕ್ಕಂಥ ವಸ್ತುಗಳನ್ನು ಬಳಸ್ತಾರೆ. ಈಗ ಬ್ರೈಲ್ ಲಿಪಿ ಅಂತ ಇರುತ್ತೆ, ಆ ಮಕ್ಕಳಿಗೆ ತುಂಬ ದೃಷ್ಟಿದೋಷ ಇರ್ತಕ್ಕಂಥ ಮಕ್ಕಳಿಗೆ ಬ್ರೈಲ್ ಲಿಪಿ ಸ್ಪರ್ಶದ ಮೂಲಕ ಅವರು ಅದನ್ನು ಮುಟ್ಟಿ ಕಲಿಯುತ್ತಾರೆ. ಆ ರೀತಿ ಬ್ರೈಲ್ ಲಿಪಿಯನ್ನು ಬಳಸ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದರೆ ವಾಚ್ ಇರ್ಬೋದು, ವಾಚಲ್ಲಿ ಹಿಂಗೆ ಮುಟ್ಟುಬಿಟ್ಟು ಅವರು ಟೈಮ್ ಎಕ್ಸ್ಪಿಂದ ಕಲಿಯತಕ್ಕಂಥದ್ದು ಇರ್ಬೋದು.
ಹಾಗಾಗಿ ತುಂಬ ದೃಷ್ಟಿದೋಷ ಇರೋದಿಲ್ಲ, ಸ್ವಲ್ಪ ಅಪೂರ್ಣ ದೃಷ್ಟಿದೋಷ ಇರುತ್ತೆ. ಅಂತಹ ಮಕ್ಕಳನ್ನ ಏನು ಮಾಡಬೇಕು ಅಂದರೆ ಕ್ಲಾಸ್ ರೂಮಲ್ಲೇ ಕೂರಿಸ್ಕೊಂಡು ಎಲ್ಲ ಮಕ್ಕಳ ಜೊತೆಗೆ ಕಾರಣ ಇವ್ರಿಗೂ ಸಹ ನಾವು ಬೋಧನೆಯನ್ನು ಮಾಡೋದ್ರ ಮೂಲಕ ಅವರ ದೃಷ್ಟಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಟ್ಟು ಅವರು ಓದಿದ್ದನ್ನು ಅವರು ಚೆನ್ನಾಗಿ ಬರೀತಕ್ಕಂಥ ರೀತಿಯಲ್ಲಿ. ಈಗ ನಾವು ನೋಡ್ತೇವೆ ಪರೀಕ್ಷೆಯಲ್ಲೆಲ್ಲ ಈ ಥರ ದೃಷ್ಟಿ ಸಮಸ್ಯೆಗಳಂತ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಹೆಲ್ಪರ್ ಕೊಡ್ತಕ್ಕಂಥದ್ದು ಬರೀಲಿಕ್ಕೆ ಸಹಾಯಕರನ್ನು ಕೊಡ್ತಕ್ಕಂಥದ್ದು ನೋಡ್ತೀವಿ. ಜೊತೆಗೆ ಅವರಿಗೆ ಬೇರೆ ಮಕ್ಕಳಿಗಿಂತ 1 ಗಂಟೆ ಜಾಸ್ತಿ ಟೈಮ್ ಕೊಡ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಈ ದೃಷ್ಟಿದೋಷವುಳ್ಳ ಮಕ್ಕಳು ಸಹ ಒಂದು ದೊಡ್ಡ ಸವಾಲು. ಆ ಮಕ್ಕಳಿಗೆ ನಾವೇನು ಮಾಡಬೇಕಂದ್ರೆ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕು, ಮುನ್ನುಗ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸಬೇಕು. ಆದಷ್ಟು ಅವರ ದೃಷ್ಟಿ ಇದಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯನ್ನು ಮಾಡಿಸ್ಬಿಟ್ಟು ಅವರ ಕಣ್ಣಿನ ಸಮಸ್ಯೆಗಳಿಗೆ ಲೆನ್ಸ್ ಕೊಡಿಸ್ತಕ್ಕಂಥದ್ದು, ಇಲ್ಲ ಕನ್ನಡ ಕೊಡಿಸ್ತಕ್ಕಂಥದ್ದು, ಅಥವಾ ಸಮೀಪ ದೃಷ್ಟಿ ದೋಷ ಇದ್ದರೆ ಅದಕ್ಕೆ ಸಂಬಂಧಿಸಿದಂತಹ ಲೆನ್ಸ್ ಕೊಡಿಸೋದ್ರ ಮೂಲಕ, ಕನ್ನಡ ಕೊಡಿಸೋದ್ರ ಮೂಲಕ ಆ ಮಕ್ಕಳು ಸರಿಯಾಗಿ ಗಮನಿಸ್ಬಿಟ್ಟು ಮತ್ತು ಚೆನ್ನಾಗಿ ಓದತಕ್ಕಂತಹ ಒಂದು ಪ್ರವೃತ್ತಿ ಅವರಲ್ಲಿರುತ್ತೆ. ಅಥವಾ ಕೆಲವು ಮಕ್ಕಳು ಇಂಥ ಕೋಲ್ಡ್ ಮಕ್ಕಳು ಚೆನ್ನಾಗಿ ಹಾಡಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಅಂತಹ ಒಂದು ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಇದೆ, ಸಂಗೀತದ ಬಗ್ಗೆನೇ ಅವರಿಗೆ ಶಿಕ್ಷಣ ಕೊಟ್ಟರು, ಅಥವಾ ಕಲೆ ಸಾಹಿತ್ಯದ ಬಗ್ಗೆ ಶಿಕ್ಷಣ ಕೊಡ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ಚೆನ್ನಾಗಿ ಕಲಿಯಲಿಕ್ಕೆ ಸಾಧ್ಯ. ಹಾಗಾಗಿ ಇಂತಹ ಮಕ್ಕಳಲ್ಲಿ ಇವರು ಕೆಲವೊಮ್ಮೆ ಸ್ಕ್ವಿಂಟ್ ಐಸ್ ಇರುತ್ತೆ, ಎಲ್ಲೋ ನೋಡ್ತಾರೆ ಎಲ್ಲೋ ಕಾಣುತ್ತೆ, ಅದು ಎಲ್ಲ ಕಣ್ಣು ಎಲ್ಲೋ ನೋಡ್ತಾರೆ ಇವರು ಸ್ಟ್ಯಾಂಡಪ್ ಈ ಥರದ ಒಂದು ಸಮಸ್ಯೆ ಇರುತ್ತೆ. ಅಂತಹ ಮಕ್ಕಳನ್ನು ನಾವು ಗುರುತಿಸ್ಬಿಟ್ಟು ಇಂತಹ ಮಕ್ಕಳಿಗೆ ನಾವು ಗೇಲಿ ಮಾಡಿ ಅಭ್ಯಾಸ ಮಾಡೋದು ಅಂದರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ, ಕೀಳಿನ ಮನೋಭಾವನೆ ಬರುತ್ತೆ. ಅದಕ್ಕೆ ತರಗತಿಯಲ್ಲಿ ಶಿಕ್ಷಕರು ಏನು ಮಾಡಬೇಕಪ್ಪ ಅಂದರೆ ಇಂತಹ ಮಕ್ಕಳಲ್ಲಿ ಮೊದಲು ಆತ್ಮವಿಶ್ವಾಸವನ್ನು ಬೆಳೆಸಬೇಕು, ಅವ್ರನ್ನ ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಮಾಡಬೇಕು. ಅವರಿಗೆ ಅವರು ಚೆನ್ನಾಗಿ ಕಲಿಯೋ ರೀತಿಯಲ್ಲಿ ಅವ್ರನ್ನ ವಿಶೇಷವಾಗಿ ನಾವು ಗಮನಿಸಿದಾಗ ಅವರು ಚೆನ್ನಾಗಿ ಕಲಿತು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ದೈಹಿಕ ಸವಾಲುಗಳುಳ್ಳ ಮಕ್ಕಳಲ್ಲಿ ಈ ಒಂದು ದೃಷ್ಟಿದೋಷ ಅಂತಕ್ಕಂಥ ಮಕ್ಕಳು ಸಹ ಬಹಳ ಮುಖ್ಯವಾಗಿ ನಾವು ನೋಡ್ತೇವೆ. ಇಂತಹ ಮಕ್ಕಳಿಗೆ ಕೆಲವೊಮ್ಮೆ ವಿಶೇಷ ಶಾಲೆಗಳಿವೆ. ಈಗ ತುಂಬ ದೃಷ್ಟಿದೋಷ ಇರ್ತಕ್ಕಂಥ ಮಕ್ಕಳಿಗೆ ಏನು ಮಾಡ್ತಾರೆ ಅಂದರೆ ಬ್ಲೈಂಡ್ ಸ್ಕೂಲ್ಸ್ ಅಂತ ಇದೆ, ಅಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಅವರಿಗೆ ಕರಕುಶಲ ಕೆಲಸಗಳಿಗೆ ಸಂಬಂಧಿಸಿದಂತೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲ ಅಂತ ಹೇಳಿದರೆ ಅವರಿಗೆ ಹಾಡ್ತಕ್ಕಂಥದ್ದು ಕಲೆ ಇರುತ್ತೆ, ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಬಳಸ್ತಕ್ಕಂಥ ರೀತಿಯಲ್ಲಿ ಅದನ್ನು ನಾವು ನೋಡ್ತೇವೆ. ಅವರು ಶಬ್ದ ಭಾಳ ಶಾರ್ಪ್ ಆಗುತ್ತೆ, ಕಿವಿ ಭಾಳ ಶಾರ್ಪ್ ಆಗುತ್ತೆ. ಆ ಸೌಂಡ್ ಆಧಾರದ ಮೇಲೆ ಅವ್ರು ಏನು ಮಾಡ್ತಾರೆ, ಯಾರು ಬರ್ತಿದ್ದಾರೆ ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಯಾವ ಅಂಗ ಶಾರ್ಪ್ ಇದೆ, ಚುರುಕಾಗಿದೆ ಅಂತ ನೋಡಿಕೊಂಡು ಆ ಅಂಗಕ್ಕೆ ಸಂಬಂಧಿಸಿದಂತಹ ಶಿಕ್ಷಣವನ್ನು, ತರಬೇತಿಯನ್ನು ನಾವು ಕೊಟ್ಟಾಗ ಆ ಮಕ್ಕಳು ಸಮಾಜಕ್ಕೆ ಹೊರೆ ಹಾಕಿ ಚೆನ್ನಾಗಿ ಕಲಿತು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಇಂತಹ ದೈಹಿಕ ಸವಾಲುಗಳುಳ್ಳ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯೂ ಸಹ ಆಗುತ್ತೆ. ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಇಂತಹ ಮಕ್ಕಳನ್ನು ಸಹ ಪ್ರೀತಿಸುವಂತಹ ಮನೋಭಾವನೆಯನ್ನು ಶಿಕ್ಷಕ ಬೆಳೆಸಬೇಕಾಗುತ್ತೆ. ಇದು ಮಾನವೀಯತೆಯನ್ನು ನಾವು ಮೆರೆದಂತಹ ರೀತಿಯಲ್ಲಿ ನಾವು. ಹಾಗಾಗಿ ಇಲ್ಲಿ ಇವತ್ತು ಮಾಡಿದಂತಹ ಪಾಠದಲ್ಲಿ ಏನು ಪ್ರಶ್ನೆಗಳು ಬರುತ್ತಲ್ಲ ಅಂದರೆ ಮೂಳೆ ಮತ್ತು ಕೀಲು ಸಮಸ್ಯೆಯುಳ್ಳ ಮಕ್ಕಳೆಂದರೆ ಯಾರು ಅಂತ ಕೇಳ್ತೀವಿ. ಒಂದು ಅದರ ಬಿಟ್ಟರೆ ಇನ್ನು 5 ಮಾರ್ಕ್ಸಿಗೆ ಮೂಳೆ ಮತ್ತು ಕೀಲು ಸವಾಲುಗಳುಳ್ಳ ಮಕ್ಕಳ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಏಕೆಂತಂದರೆ ಇಲ್ಲಿ ಈ ಥರದ ಒಂದು ಪ್ರಶ್ನೆ ಡೆಫಿನೆಟ್ ಆಗಿರುತ್ತೆ. ಸರಿಯಾಗಿ ಈ ಸಮಸ್ಯೆಗಳನ್ನು, ಅವರ ಲಕ್ಷಣಗಳನ್ನು ನೆನಪಿಟ್ಕೋಬೇಕು. ಮತ್ತು ಅವರಿಗೆ ಶಿಕ್ಷಣ ಕೊಡೋದು ಹೇಗೆ ಅಂತಕ್ಕಂಥದ್ದೆಲ್ಲ ನಾನು ಹೇಳ್ತೀನಿ. ಅದೇ ರೀತಿ ಕೃಷಿ ಸವಾಲುಗಳುಳ್ಳ ಮಕ್ಕಳು ಅಂದರೆ ಯಾರು ಅಂದರೆ ಯಾರ ಹೆಸರು ಬರೆಯೋದಲ್ಲ, ಅದರ ಲಕ್ಷಣಗಳು, ಅವ್ರು ಏನು ಅಂತಂದರೆ ಏನು, ಕೃಷಿ ಸವಾಲುಗಳ ಮಕ್ಕಳಂದರೆ ಏನು ಅಂತಕ್ಕಂಥದ್ದು ಲಕ್ಷಣ. ಇನ್ನು ದೃಷ್ಟಿ ಸವಾಲುಗಳುಳ್ಳ ಮಕ್ಕಳ ಲಕ್ಷಣಗಳೇನು ಅಂತಕ್ಕಂಥದ್ದು, ಆಗಲೆಲ್ಲ ರೆಪ್ಪೆ ಹಿಂಗೆ ಮುಟ್ಟಿಸ್ತಾರೆ, ಕಣ್ಣು ಹಿಂಗೆ ಹತ್ತಿರ ವಸ್ತುವನ್ನು ನೋಡೋದು,
ಒಂದೇ ಕಡೆ ದೃಷ್ಟಿ ಇಟ್ಟು ನೋಡ್ತಕ್ಕಂಥದ್ದು, ಬಣ್ಣ ಮತ್ತು ಇದನ್ನೆಲ್ಲ ಅವ್ರು ಗುರುತಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಅದು ಏನಾದರೂ ನೋಡ್ಬೇಕಾದ್ರೆ ಹಿಂಗೆ ಮುಖ ಮಾಡ್ಕೊಂಡು ಹಿಂಗೆ ನೋಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾಗಿ ಈ ಎಲ್ಲ ಮಕ್ಕಳನ್ನ ನಾವು ಗುರುತಿಸ್ಬಿಟ್ಟು ಅವರ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಂಡು ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಾಗ ಅವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಇನ್ನು ಶ್ರವಣ ದೋಷವುಳ್ಳ ಮಕ್ಕಳು ಬರ್ತಾರೆ. ಅದರ ನೆಕ್ಸ್ಟ್ ವಾಗ್ದೋಷವುಳ್ಳ ಮಕ್ಕಳು, ಅವರ ಲಕ್ಷಣಗಳೇನು, ಅವರಿಗೆ ಏನು ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೌದ್ಧಿಕ ಸವಾಲುಗಳುಳ್ಳ ಮಕ್ಕಳು ಬರ್ತಾರೆ. ಹಾಗಾಗಿ ಈ ಚಾಪ್ಟ್ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ, ಅದು ದೃಷ್ಟಿ ಇರ್ಬೋದು, ಶ್ರವಣ ಇರ್ಬೋದು, ವಾಕ್ ಇರ್ಬೋದು, ಕೀಲು ಮತ್ತು ಮೂಳೆ ಸವಾಲುಗಳ ಮಕ್ಕಳ ಲಕ್ಷಣಗಳನ್ನು ತಿಳಿಸಿ ಅಂತ ಡೆಫಿನೆಟಾಗಿ ಒಂದು ಕ್ವಶನ್ ಇರುತ್ತೆ. ಅದನ್ನು ಚೆನ್ನಾಗಿ ನೀವು ನೋಡ್ಕೋಬೇಕು. 1 by 1 ಪಾಯಿಂಟನ್ನು ನೋಡಿಕೊಂಡು ನೆನಪಿಟ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. 5 ಮಾರ್ಕ್ಸಿಗೆ ಈ ಥರದ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳೇ. ಅದರಿಂದ ಚೆನ್ನಾಗಿ ನೆನಪಿಟ್ಕೊಳ್ರಿ. ಮತ್ತು ಇನ್ನೂ ಮತ್ತೆ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ, ಈ ವರ್ಷ ಮಾತ್ರ ಸೆಕೆಂಡ್ PUC ಅವರಿಗೆ ಯಾವ ಕಾರಣಕ್ಕೂ ಪರೀಕ್ಷೆಯನ್ನು ನಡೆಸ್ತಲೇ ಬಿಡೋದಿಲ್ಲ, ನಡೆಸ್ತಾರೆ. ಅದಕ್ಕೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಈಗಾಗಲೇ 3 ಚಾಪ್ಟರ್ ನಾನು ಮಾಡಿದ್ದೀನಿ, ಇಂಪಾರ್ಟೆಂಟು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಈಗ 4ನೇ ಚಾಪ್ಟರ್ ಮಾಡ್ತಾಯಿದ್ದೀನಿ. ಇನ್ನು 5, 6 ಅಷ್ಟೇ ಚಾಪ್ಟರ್, 6 ಚಾಪ್ಟರ್ ಇದ್ದಾವೆ. ಚೆನ್ನಾಗಿ ಓದ್ಕೊಡ್ರಿ. ಅಷ್ಟರೊಳಗೆ ಏನಾದರೂ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ, ಕಾಲೇಜ್ ಸ್ಟಾರ್ಟ್ ಆಯಿತು ಅಂದರೆ ನಾನು ನಿಮಗೆ ನೇರವಾಗಿ ಕೂತ್ಕೊಂಡು ಏನೇನು ಇಂಪಾರ್ಟೆಂಟ್ ಬರುತ್ತೆ ಅಂತೆಲ್ಲ ಹೇಳ್ತೀನಿ. ಮಾಡದೇ ಇರೋ ಪಾಠದ ಬಗ್ಗೆನೂ ಪಾಠ ಮಾಡುತ್ತೆ. ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಡೀಲ್ ಮಾಡ್ತಾ ಹೋಗೋಣ. ಏಕೆಂದರೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಏನು ಉತ್ತರ ಬರೀಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನನ್ನ ಕಡೆ ಸುಮಾರು ಒಂದು 8 ವರ್ಷ ಪ್ರಶ್ನೆ ಪತ್ರಿಕೆಗಳಿದೆ. ಅದಕ್ಕೆ ಮಾಡಲ್ ಸ್ಕೀಮು ಇದೆ. ಅದನ್ನೆಲ್ಲ ನಾನು ನಿಮಗೆ ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದುವರೆಗೂ ಮಾಡಿರ್ತಕ್ಕಂಥ ಪಾಠದ ಮೇಲೆ ಪ್ರಶ್ನೆಗಳನ್ನು ಹೇಳಿದ್ದೀನಿ, ಅವಕ್ಕೆ ಉತ್ತರವನ್ನು ಮಾಡಿಕೊಂಡು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೇನೆ.